ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಕಲಿಕೆ ವಿತ್ ಪ್ರಜ್ವಲ್ ಫಾರಿಕೋ. ಆ್ಯಂಡ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ, ನೀಟಲ್ಲಿ ಪ್ರಿಪೇರ್ ಆಗ್ತಿರೋರು. ಆ್ಯಂಡ್ ನೀಟ್ ನನಗೆ ಮೆಡಿಕಲ್ ಹೋಗೋಕೆ ಇಷ್ಟ ಇಲ್ಲ ಅನ್ನೋರು, ಐ ಹೋಪ್ ಎವ್ರಿ ಒನ್ ಆರ್ ಟೇಕಿಂಗ್ ದರ್ ಗುಡ್ ಟೈಮ್ ಇನ್ ರಿಸರ್ಚಿಂಗ್ ಒಳ್ಳೊಳ್ಳೆ ಕಾಲೇಜು ಮತ್ತು ಯಾವ ಕೋರ್ಸ್ ಮಾಡಬೇಕು ಅಂತ ಇರ್ತೀರಾ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಆ್ಯಂಡ್ ಇವತ್ತು ನಾವು ಮಾಡಕ್ಕೆ ಹೋಗ್ತಿರೋಂಥ ವಿಡಿಯೋ ಏನಂತಂದರೆ ಫಾರ್ಮ್ ಸೈನ್ಸು ಮತ್ತು ಇಂಜಿನಿಯರಿಂಗು ಇವೆರಡರಲ್ಲಿ ಯಾವ ಕೋರ್ಸ್ನ ಚೂಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೇದು. ಯಾಕಂದರೆ ತುಂಬ ಡಿ ಎಮ್ಸ್ ಬರ್ತಾ ಇತ್ತು ನನಗೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ಏನು ಯಾವ ಕೋರ್ಸಿಗೆ ಹೋದರೆ ಒಳ್ಳೇದು. ಸೊ ಸಿನ್ಸ್ ಎ ಇಸ್ ಕಮಿಂಗ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಜಾಬ್ಸ್ ಇರ್ಬೋದು. ಸೊ ಪ್ರತಿಯೊಂದ್ರ ಮೇಲೂ ಅದರದ್ದೇ ಆದಂಥ ಒಂದು ಇಂಪ್ಯಾಕ್ಟ್ ಇರೋದ್ರಿಂದ, ಇಫ್ ಯು ಟೇಕ್ ಫಾರ್ಮ್ ಸೈನ್ಸ್ ಇರ್ಬೋದು ಅಥವಾ ಇಫ್ ಯು ಟೇಕ್ ಇಂಜಿನಿಯರಿಂಗ್ ಆಲ್ಸೋ, ಸೊ ಅದರಲ್ಲಿ ಅದರದೇ ಆದಂತಹ ಒಂದು ಇಂಪ್ಯಾಕ್ಟ್ ಇರೋ ಕಾರಣ, ಸೊ ಐ ಥಾಟ್ ಆಫ್ ಡೂಯಿಂಗ್ ಇಟ್ ಆಸ್ ಅ ಸಪ್ರೇಟ್ ವಿಡಿಯೋ ವಿಚ್ ಶೋಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರ್ಬೋದು ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಇರ್ಬೋದು. ಸೊ ಅದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಯಾವುದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂತಕ್ಕಂಥ ವಿಷಯಗಳನ್ನು ಹೇಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನೀವು ಫಾರ್ಮ್ ಸೈನ್ಸ್ನೇ ಮಾಡಬೇಕಂತಿದ್ರೆ ಫಾರ್ಮ್ ಸೈನ್ಸಲ್ಲೂ ಬೇರೆ ಬೇರೆ ವಿಡಿಯೋಗಳು ತರ್ತೀನಿ ಅಂತ ಏನು ಹೇಳಿದೆ, ಅದು ಪೈಪ್ಲೈನಲ್ಲಿದೆ. ಸೊ ಬಿ ಇಟ್ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು, ಸೆರಿಕಲ್ಚರ್ ಬಗ್ಗೆ ಆಗಿರ್ಬೋದು, ಫುಡ್ ಸೈನ್ಸು, ಅಗ್ರಿ ಮಾರ್ಕೆಟಿಂಗು, ಮತ್ತು ತುಂಬ ವಿಡಿಯೋಗಳು ಅದರಲ್ಲಿ ಬರುತ್ತೆ ಪರ್ಟಿಕ್ಯುಲರ್ ಕೋರ್ಸ್ ಮೇಲೆ. ಸೊ ದಟ್ ನೀವು ಅದನ್ನ ನೋಡ್ಬಿಟ್ಟು ಯು ಕ್ಯಾನ್ ಟೇಕ್ ದ ಬೆಸ್ಟ್ ಡಿಸಿಷನ್ ಅದ್ರ ಮೇಲೆ ತಗೋಬಹುದು. ಅಥವಾ ನೀವೇನಾದರೂ BCA ಮಾಡ್ಬೇಕಂತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ವಿಷಯಗಳನ್ನ. ಆ್ಯಂಡ್ ಆಲ್ಸೋ ನೀವು ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅದ್ರ ಮೇಲೆ ನನ್ನ ರ್ಯಾಂಕ್ ಯಾವ್ದು ಚೂಸ್ ಮಾಡ್ಕೋಬೋದು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ. ಸೊ ಆ ಥರ ವಿಚಾರಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ಟುಡೇಸ್ ವಿಡಿಯೋಸ್. ಆ್ಯಂಡ್ ನಾನು ಹೇಳ್ದಾಗೆ, ಸೊ ಇವತ್ತು ನಾನು ಮಾಡಕ್ಕೆ ಹೋಗ್ತಿರೋಂಥ ವಿಡಿಯೋ ಏನಂತಂದರೆ, ಸೊ ಫಾರ್ಮ್ ಸೈನ್ಸು ಮತ್ತು ಇಂಜಿನಿಯರಿಂಗು, ಸೊ ಎರಡು ಏನು ತುಂಬ ಬೂಮಲ್ಲಿತ್ತು 10 ವರ್ಷಗಳ ಮುಂಚೆ. ಅಂದರೆ ಇವಾಗಲೂ ಇದೆ ಬಿಡಿ, ಇಲ್ಲ ಅಂತ ಅಲ್ಲ. ಸೊ ದೀಸ್ ವರ್ ದ ಗೋ ಟು ಕೋರ್ಸಸ್ ಫಾರ್ ಎವ್ರಿ ಒನ್. ಮುಂಚೆ ನಾನು ಫಾರ್ಮ್ ಸೈನ್ಸೇ ಓದಿರೋದು, ಫಾರೆಸ್ಟ್ನೇ ಓದಿರೋದು. ಸೊ ಮುಂಚೆ ಏನಾಗ್ತಿತ್ತು ಅಂದರೆ, ನೀನು ಏನೇ ಡಿಗ್ರಿ ಮಾಡಿದ್ರು ಇವೆರಡರಲ್ಲಿ ಆಪ್ಷನ್ ಇಟ್ಕೊಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನೀವು ಮೆಡಿಕಲ್ ಹೋಗ್ಲಿಲ್ಲ ಅಂತ ಅಂದರೆ ಎವ್ರಿ ಒನ್ ಯೂಸ್ ಟು ಚೂಸ್ ಐದರ್ ಫಾರ್ಮ್ ಸೈನ್ಸ್ ಆರ್ ಇಂಜಿನಿಯರಿಂಗ್ನ ಚೂಸ್ ಮಾಡ್ತಾ ಇದ್ರು. ಸೊ ಈ ಥರ ಒಂದು ಕಂಡೀಷನ್ ಇತ್ತು. ಸೊ ಇವಾಗಲೂ 99% ಆಫ್ ಪೀಪಲ್ ವಿಲ್ ಚೂಸ್ ಹ್ಯಾವ್ ದಿಸ್ ಸೇಮ್ ಥಿಂಗ್ ಇನ್ ದ ಬ್ಯಾಕ್ಗ್ರೌಂಡ್ ಅಂಟಿಲ್ ಅನ್ಲೆಸ್ ನೀವು ನಾನೇನೋ ಬೇರೆ ಟ್ರೈ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಇರ್ಬೋದು, ಲಾ ಇರ್ಬೋದು, ಕಾಮನ್ BSc ಓದ್ಬಿಟ್ಟು ಏನಾದರೂ ಮಾಡ್ತೀನಿ ಅಂತ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋ ಥರ ಇರ್ಬೋದು. ಸೊ ಆ ಥರ ಐಡಿಯಾ ಇಲ್ಲ ಅಂತಂದರೆ, ಸೊ ಎವ್ರಿ ಒನ್ ಇವೆಂಚುಲಿ ಕಮ್ ಅಂಡ್ ಟ್ರೈ ಟು ಡೂ ಫಾರ್ಮ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಾವು ಎರಡರಲ್ಲೂ ಡ್ಯೂರೇಷನ್ನ ನೋಡ್ತಾ ಬಂತು ಅಂತಂದರೆ, ಸೊ ಎರಡಕ್ಕೂ ಬೇಸಿಕ್ ಡಿಗ್ರಿಗೆ 4 year ಡಿಗ್ರಿ ಇರುತ್ತೆ ಇಲ್ಲಿ. ಜಸ್ಟ್ ಸೆಕೆಂಡ್. ಓಕೆ, ಈ ಎರಡು ಡಿಗ್ರಿನೂ 4 year ಡಿಗ್ರಿ ಆಗಿರುತ್ತೆ ಫಾರ್ BSc ಫಾರ್ಮ್ ಸೈನ್ಸ್ ಆಗಿರ್ಬೋದು, ಇದರಲ್ಲಿ ಹಾರ್ಟಿಕಲ್ಚರ್, ಫಿಶರಿ ಯಾವುದೇ ತಗೊಳ್ಳಿ. ಆ್ಯಂಡ್ ಐ ಥಿಂಕ್ BBSc ಅಂತ ಏನು ಬರುತ್ತೆ ವೆಟರ್ನರಿಗೆ, ಅದು 5 ವರ್ಷದ ಕೋರ್ಸ್ ಆಗಿರುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಇಂಜಿನಿಯರಿಂಗು ನಮ್ಗೆ ನಾರ್ಮಲ್ ಡಿಗ್ರಿ ಮುಗಿಸ್ಕೋಬೇಕು ಅಂದರೆ ನಿಮಗೆ 4 ವರ್ಷಗಳ ಡ್ಯೂರೇಷನ್ ಸಾಕು. ನಿಮಗೆ ಅಷ್ಟು ಓದ್ಬಿಟ್ಟು ನೀವು ಸೊ ವಿಲ್ ಬಿ ಎ ಗ್ರ್ಯಾಜುಯೇಟ್ ಆಗ್ತೀರಾ. ಸೊ ನೀವು 4 ವರ್ಷ ಮುಗಿಸಿದ ತಕ್ಷಣ ಯು ವಿಲ್ ಬಿ ಎ ಗ್ರ್ಯಾಜುಯೇಟ್. ಸೊ ಗ್ರ್ಯಾಜುಯೇಟ್ ಆದಮೇಲೆ ಸೊ ಯು ವಿಲ್ ಬಿ ಎಲಿಜಿಬಲ್ ಟು ಅಪ್ಲೈ ಟು ಲಾಟ್ ಆಫ್ ಕೋರ್ಸಸ್ ಬೇಸ್ಡ್ ಆನ್ ಡಿಗ್ರಿ ಬೇಸಿಸ್ ಮೇಲೆ, ಬೇಸ್ಡ್ ಆನ್ ಡಿಗ್ರಿ ಮೇಲೆ ಯಾವ್ಯಾವ ಜಾಬ್ಸ್ನ ಅಪ್ಲೈ ಮಾಡ್ಬೋದು ಅಂತ ಇರುತ್ತಲ್ವ. ಸೊ ಅದನ್ನು ನೀವು ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಇದು ಒಂದು ಫಸ್ಟು ಕಂಡೀಷನು. 5 ಡಿಗ್ರಿ ಆಗಿರುತ್ತೆ. ಸೊ ಎರಡು ಅದರದ್ದೇ ಆದಂಥ ಒಂದು ಕಲಿಕೆಗಳಿರ್ತವೆ ಎರಡರಲ್ಲೂ. ಅಂದರೆ ಇದರಲ್ಲಿ ಫಾರ್ಮ್ ಸೈನ್ಸ್ ಓರಿಯೆಂಟೆಡ್ ಇರುತ್ತೆ, ಇದರಲ್ಲಿ ಇಂಜಿನಿಯರಿಂಗಲ್ಲಿ ಕೋರ್ ಇಂಜಿನಿಯರಿಂಗ್ ಇರ್ಬೋದು, ನವಡೇಸ್ ಯಾವ ಥರ ಥಿಂಗ್ಸ್ ಬರ್ತಾ ಇದೆ ಅದ್ರ ಮೇಲೆ ಆಗಿರ್ಬೋದು, ತುಂಬ ಅಪ್ಸ್ಕಿಲ್ಲಿಂಗ್ ಆಗಿರುತ್ತೆ, ಅದ್ರ ಮೇಲೆ ನೀವು ಕಲಿತಾ ಹೋಗ್ತೀರಾ ಎರಡರಲ್ಲೂ. ಸೊ ಬನ್ನಿ, ನಂಬರ್ ಆಫ್ ಕಾಲೇಜಸ್ ಮತ್ತು ಕೋರ್ಸಸ್ ಏನೇನು ಬರುತ್ತೆ ಫಾರ್ಮ್ ಸೈನ್ಸಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ಅದರಲ್ಲಿ ಮಾಡಲಿ ತಗೊಳ್ತಾ ಇರೋ ವಿಚಾರಗಳು. ಸೊ ನೀವೇ ನೋಡ್ಬೋದು ಇಲ್ಲಿ. ಕರ್ನಾಟಕ ಆಫರ್ಸ್ ಡೈವರ್ಸ್ ಫಾರ್ಮ್ ಸೈನ್ಸ್ ಕೋರ್ಸಸ್ ಇರುತ್ತೆ, ಅಂಡರ್ ಗ್ರಾಜುಯೇಟ್, ಪೋಸ್ಟ್ ಗ್ರಾಜುಯೇಟ್ ಮತ್ತು ಡಿಪ್ಲೊಮಾ ಲೆವೆಲಲ್ಲೂ ತುಂಬ ಕೋರ್ಸಸ್ಗಳು ಬರ್ತವೆ. ಸೊ ಡಿಪ್ಲೊಮನ್ನ ಮಾಡಿ ತುಂಬ ಜನ ಅವ್ರದ್ದೇ ಆದ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿರೋಂಥ ಸಾಕಷ್ಟು ಉದಾಹರಣೆಗಳು ಸಹ ಇದ್ದಾವೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಫಾರೆಸ್ಟ್ರಿ ಆನರರಿ ಡಿಗ್ರಿ ಏನು ಬರುತ್ತೆ, ಸೊ ಅದರಲ್ಲಿ ನಮಗೆ ಅಗ್ರಿಕಲ್ಚರ್ ಬರುತ್ತೆ. ಸೊ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಇರ್ಬೋದು, ಧಾರವಾಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ರೀಸೆಂಟ್ಲಿ ಮಂಡ್ಯನೂ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಹಾರ್ಟಿಕಲ್ಚರ್ ಇರ್ಬೋದು, ಸೊ ಅದರಲ್ಲಿ ನೀವು ಫ್ರೂಟ್ಸ್, ವೆಜಿಟೇಬಲ್ಸ್ ಮತ್ತು ಪ್ಲಾಂಟೇಶನ್ ಕ್ರಾಪ್ಸ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಅದಾದ್ಮೇಲೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟು, ಅದು ಒಂದು ಕೋರ್ಸ್ ಇದೆ, ಅದ್ರ ಮೇಲೂ ನೀವು ಮಾಡ್ಕೊಂಡು ಹೋಗ್ಬೋದು. ಟ್ರೈನ್ ಸ್ಟೂಡೆಂಟ್ಸ್ ಅಂಡ್ ಕಮರ್ಷಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈಡ್ ಆಫ್ ಫಾರ್ಮಿಂಗ್ ಆ್ಯಂಡ್ ಫುಡ್ ಸಪ್ಲೈ ಚೈನ್ಸ್ ಬರುತ್ತಲ್ಲ, ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತೀರಾ. ಸೊ ಅದಾದ್ಮೇಲೆ ಸೆರಿಕಲ್ಚರು,
ಸೆರಿಕಲ್ಚರ್ ಅದ್ರ ಮೇಲೂ ಸಹ ನೀವು ಸಿಲ್ಕ್ ಪ್ರೊಡಕ್ಷನ್ ಮತ್ತೆ ಸಿಲ್ಕ್ ಫಾರ್ಮ್ಸ್ ಅದ್ರ ಬಗ್ಗೆ ಇರುವಂತ ವಿಷಯಗಳನ್ನ ಕಲ್ತ್ಕೊಂಡು ಹೋಗ್ತೀರಾ. ಸೊ ಇದು ಬೇಸಿಕಲಿ ಇರೋದು ಚಿಂತಾಮಣಿಲಿದೆ. ಅಂಡ್ ಫುಡ್ ನ್ಯೂಟ್ರಿಷನ್ ಮತ್ತೆ ಡಯಾಬಿಟಿಸ್, ಫುಡ್ ಸೈನ್ಸ್ ಅಂತ ಏನ್ ಬರುತ್ತೆ ಬೇಸ್ಡ್ ಆನ್ ಅಗ್ರಿಕಲ್ಚರ್ ಈಲ್ಡ್ಸ್ ಅಲ್ಲಿ ನಾವು ಯಾವ ತರ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅದ್ರ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಫಾರೆಸ್ಟ್ರಿ ಮತ್ತೆ ಕಮ್ಯುನಿಟಿ ಸೈನ್ಸಸ್ ಏನ್ ಬರುತ್ತೆ, ನಮ್ಮ ಫಾರೆಸ್ಟ್ರಿ ಕಾಲೇಜ್ ಏನಿದೆ ಸಿರ್ಸಿಯಲ್ಲಿ ಇರ್ಬೋದು, ಪೊನ್ನಂಪೇಟೆಯಲ್ಲಿ ಇರ್ಬೋದು, ಇರುವಕ್ಕಿಯಲ್ಲಿ ಇರ್ಬೋದು. ಸೊ ಇಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಈ ತರ ಒಂದು ಕೋರ್ಸಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ಇನ್ನೂ ಫಿಶರಿ ಆಡ್ ಮಾಡ್ಬೋದು, ವೆಟರ್ನರಿ ಆಡ್ ಮಾಡ್ಬೋದು, ತುಂಬಾ ಕೋರ್ಸಸ್ಗಳನ್ನ ಈ ತರ ಆಡ್ ಮಾಡ್ಬೋದಾಗುತ್ತೆ. ಅಂಡ್ ನೀವೊಂದ್ಸಲ ಫಾರ್ಮ್ ಸೈನ್ಸ್ ನ ಓದಾದ್ಮೇಲೆ ಅಂದ್ರೆ ಡಿಗ್ರಿನ ಮುಗಿಸಾದ್ಮೇಲೆ ಯು ಕ್ಯಾನ್ ಜಾಯಿನ್ ಎಂ ಎಸ್ ಸಿ ನ ಮಾಡ್ಬೋದು. ಅದಾದ್ಮೇಲೆ ಎಂ.ಟೆಕ್ ನ ಮಾಡ್ಬೋದು. ಅದಾದ್ಮೇಲೆ PhD ನೂ ಸಹ ಮಾಡ್ಬೋದು. ಆ ತರ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸ್ಪೆಷಲೈಸೇಷನ್ ಏನಿರುತ್ತೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮತ್ತೆ ಫಾರ್ಮ್ ಮಷಿನರಿಲಿ, ಸೊ ಅದ್ರ ಮೇಲೆ ನೀವು ಮಾಡ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ನಿಮಗೆ ಡಿಪ್ಲೊಮಾ ಕೋರ್ಸಸ್ ಇರುತ್ತೆ. B.Ed ಇನ್ ಫಾರೆಸ್ಟ್ರಿ ಡಿಪ್ಲೊಮಾ ಇದೆ, ಅಗ್ರಿ ಡಿಪ್ಲೊಮಾ ಇದೆ. ಅದೇ ತರ ತುಂಬಾ KVK ಅಂಡರ್ ಅಲ್ಲಿ ಸೊ ನೀವು ಆ ಡಿಪ್ಲೊಮಾ ಸಹ ಮಾಡ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಸೊ ಇದೊಂದು ಸಣ್ಣ ಒಂದು ಇಂಟ್ರಡಕ್ಷನ್. ನಿಮಗೆ ಇನ್ನೂ ಫಾರ್ಮ್ ಸೈನ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನೀವು ನೋಡಿಲ್ಲ ಅಂತ ಅಂದ್ರೆ. ಅಂಡ್ ಇಂಜಿನಿಯರಿಂಗ್ ಬರೋದಾದ್ರೆ ಇಟ್ ಕ್ಯಾನ್ ಬಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮತ್ತೆ ಟೆಕ್ನಾಲಜಿ ಎರಡು ಏನ್ ಬರುತ್ತೆ, ವೈಡ್ ರೇಂಜ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿ. ಅಂಡ್ ಇವಾಗ ಕೋರ್ ಇಂಜಿನಿಯರಿಂಗ್ ಬ್ರಾಂಚಸ್ ಆದಂತಹ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್, ಏರೋಸ್ಪೇಸ್, ಏರೋನಾಟಿಕಲ್, ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬರುತ್ತೆ. ಸೊ ಇದೆಲ್ಲ ಓಲ್ಡ್ ಅಂದ್ರೆ ಮುಂಚೆ ಇದ್ದಂತಹ ಕೋರ್ಸ್ಗಳು, ಮುಂಚೆ ಯಾವ ತರ ಇದು ಆ ತರ ಇದಾವೆ. ಸೊ ಇವಾಗ ನೀವು ನೋಡೋದಾದ್ರೆ ನಿಮಗೆ ಸ್ಪೆಷಲೈಸ್ಡ್ ಕೋರ್ಸಸ್ ಸಹ ಬಂದಿದ್ದಾವೆ. ಯಾಕಂದ್ರೆ ವಿತ್ ಟೆಕ್ನಾಲಜಿ, ಸೊ ಯಾವಾಗ್ಲೂ 2 to 3 years ಅಥವಾ 5 yearsಗೆ ನಾವು ಅಪ್ಸ್ಕಿಲ್ ಆಗ್ತಾ ಇರ್ತೀವಿ. ಅಂದ್ರೆ ಹೊಸ ಲ್ಯಾಂಡ್ ಫಾರ್ಮ್ಸ್ ಆಫ್ ಟೆಕ್ನಾಲಜೀಸ್ ಬರ್ತಾ ಇರ್ತವೆ. ಸೊ ಅದರಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ತರ ಇದು ಆರ್ಟಿಫಿಷಿಯಲ್ ಮತ್ತೆ ಮಷಿನ್ ಲರ್ನಿಂಗ್ ಏನ್ ಬರುತ್ತೆ ಅದಿದೆ. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, ರೋಬೋಟಿಕ್ಸ್ ಬಂದಿದೆ, ರೋಬೋಟಿಕ್ಸ್ ವಿತ್ AI ಬಂದಿದೆ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಬಿಸ್ನೆಸ್ ಸಿಸ್ಟಮ್ಸ್ ಬಂದಿದೆ, ಬ್ಲಾಕ್ ಚೈನ್ ಅಂತ ಹೊಸದಾಗಿ ಬಂದಿದೆ. ಅದಾದ್ಮೇಲೆ VLSI ಡಿಸೈನ್ ಮತ್ತೆ ಎಂಬೆಡೆಡ್ ಸಿಸ್ಟಮ್ಸ್. ಸೊ ಇದರಲ್ಲಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲೇ ಕಾಣಿಸ್ತಿದೆ ನೋಡಿ. RV ಕಾಲೇಜ್ ಇರ್ಬೋದು, BMS ಕಾಲೇಜ್ ಇರ್ಬೋದು, ಆಮೇಲೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರ್ಬೋದು, ದಯಾನಂದ್ ಸಾಗರ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ದೀಸ್ ಆರ್ ಒನ್ ಆಫ್ ದ ಗುಡ್ ಇಂಜಿನಿಯರಿಂಗ್ ಕಾಲೇಜಸ್ ಕರ್ನಾಟಕದಲ್ಲಿ. ಸೊ ಇದರಲ್ಲಿ ಅಡ್ಮಿಷನ್ ಆಗೋದಾದ್ರೆ ನೀವು CET ಬರ್ದಿದ್ರೆ ಅದರಲ್ಲೂ ಅಡ್ಮಿಷನ್ ಆಗ್ಬೋದು. ಕಾಮೆಟ್ಗೆ UG CET ಇರುತ್ತಲ್ಲ ಅದರಲ್ಲಿ, ಮತ್ತೆ JEE ಮೇನ್ಸ್ ಬರ್ದಿದ್ರು ಅದಾದ್ಮೇಲೆ ನೀವು ಇಂಜಿನಿಯರಿಂಗ್ ಮಾಡ್ಕೋಬಹುದು. ಸೊ ನೀವು ಈ ತರ ಗೂಗಲ್ ಕೇಳ್ಕೋಬಹುದು, ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ಅದರಲ್ಲಿ. ಬಟ್ ನಿಮ್ಗೆ ಅದರಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ, ನಿಮ್ಗೆ ಅದು ಕೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಇನ್ನೂ ಇನ್ ಡೆಪ್ತ್ ಆಗಿ ಏನಾದ್ರು ಡಿಫ್ರೆನ್ಸ್ ಗೊತ್ತಾಗ್ಬೇಕಂದ್ರೆ ಅದನ್ನು ಸಹ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನಾನು. ಓಕೆನಾ. ಸೊ ನಾವ್ ಇವಾಗ ನಂಬರ್ ಆಫ್ ಕಾಲೇಜಸ್ ಯಾವ ಇದೆ, ಏನೇನು ಎಲ್ಲೆಲ್ಲಿ ಸಿಕ್ಕುತ್ತೆ ಅಂತ ನೋಡಿದ್ರೆ, ಇದರಲ್ಲಿ ನಮಗೆ ಫಾರ್ಮ್ ಸೈನ್ಸ್ ಅಲ್ಲಿ ಕಂಪ್ಯಾರಿಟಿವ್ಲಿ ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಕಾಲೇಜಸ್ ಇದೆ. ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲೋದ್ರೂ ಸಿಗ್ತವೆ ನಿಮಗೆ, ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ಇದು ನಮ್ಮ ಕಾಲೇಜ್ಗಳ ಬಗ್ಗೆ ಆಯ್ತು. ಅಂಡ್ ಕೋರ್ಸಸ್ಗಳ ಬಗ್ಗೆ ಯಾವ್ಯಾವ ಕೋರ್ಸಸ್ನ ಕಲಿಬಹುದು, ಸೊ ಇದು ಒಂದು ಇಂಟ್ರಡಕ್ಷನ್ ಆಯ್ತು. ಸೊ ಇವೆರಡನ್ನ ನಾವು ಮುಗಿಸಿದೀವಿ. ಸೊ ನೆಕ್ಸ್ಟ್ ಹೋಗೋದಾದ್ರೆ ನಾವು ಡಿಗ್ರಿನ ಮುಗಿಸ್ತೀವಲ್ವಾ. ಸೊ ಡಿಗ್ರಿನ ಮುಗಿಸಿದ ತಕ್ಷಣ ಏನ್ ಮಾಡ್ಬೋದು ಅಂತ ಹೇಳೋದಾದ್ರೆ, ಸೊ ಓದೋದು ವಿಚಾರದಲ್ಲಿ ಹೇಳೋದಾದ್ರೆ ವಿ ಕ್ಯಾನ್ ಡೂ MSc ನ ಮಾಡ್ಬೋದು. ಸೊ ನೀವು ಪರ್ಟಿಕ್ಯುಲರ್ ಎಂಟಮೊಲಜಿಯಿಂದ ಇಟ್ಕೊಂಡು ಅಗ್ರಿ ಮಾರ್ಕೆಟಿಂಗ್ ಇಂದ ಇಟ್ಕೊಂಡು ಯಾವ ಫೀಲ್ಡ್ ಅಲ್ಲಾದ್ರೂ ನೀವು MSc ನ ಮಾಡ್ಕೊಂಡು ಅಂದ್ರೆ ಆಪರ್ಚುನಿಟಿ ಇದೆ. ಅದಾದ್ಮೇಲೆ MSc ಮಾಡಿ ನಾನು ಇನ್ನೂ ಓದ್ತೀನಿ ಅಂದ್ರೆ PhD ಮಾಡುವಂತ ಅವಕಾಶನೂ ಇದೆ. ಇದರಲ್ಲಿ ನೀವು ಸ್ಪೆಷಲೈಸೇಷನ್ ತಗೊಂಡು ನೀವೊಂದು ರಿಸರ್ಚ್ ಮಾಡಿ ಸೈಂಟಿಸ್ಟ್ ಆಗಿ, ಸೊ ಆತರ ವರ್ಕ್ ಮಾಡುವಂತ ಆಪರ್ಚುನಿಟಿ PhD ಮಾಡಿದ್ಮೇಲೆ ಸಿಗುತ್ತೆ. ಸೊ ಅದು ಒಂದು ಆಪರ್ಚುನಿಟಿ ಇದೆ ಅಲ್ವಾ. ಅಥವಾ ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಇಂಜಿನಿಯರಿಂಗ್ ಅಷ್ಟೇ ನೀವು M.Tech ನ ಮಾಡ್ಬಿಟ್ಟು ಪೀಪಲ್ ಪ್ರಿಫರ್ ಗೋಯಿಂಗ್ ಔಟ್ಸೈಡ್ ಆಫ್ ದ ಕಂಟ್ರಿ. ಅಂದ್ರೆ US ಅಲ್ಲಿ ಎಲ್ಲ ಹೋಗ್ಬಿಟ್ಟು ಮೆಸಾಚುಸೆಟ್ಸ್ ಯೂನಿವರ್ಸಿಟಿ ಇರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಏನೇನು ಬರುತ್ತೆ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ. ಸೊ ನಾನಲ್ಲಿ M.Tech ನ ಮಾಡಿ, ಸೊ ನೆಕ್ಸ್ಟ್ ನಾನು ಜಾಬ್ ಮಾರ್ಕೆಟಿಂಗ್ ಎಂಟರ್ ಆಗ್ತೀನಿ, ಸೊ ವರ್ಕ್ ಮಾಡಕ್ಕೆ ಪ್ರಿಫರ್ ಮಾಡ್ತೀನಿ ಅಂತ. ಸೊ ಅದರಲ್ಲೂ ಬಹಳ ಜನ ಇದ್ದಾರೆ. ಸೊ ಇದ್ರಲ್ಲೂ ಇಫ್ ಅಟ್ ಆಲ್ ಯು ವಾಂಟ್ ಟು ಡೂ ರಿಸರ್ಚ್ ಇನ್ ರೋಬೋಟಿಕ್ಸ್ ಇರ್ಬೋದು, ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇರ್ಬೋದು. ಸಿನ್ಸ್ AI is everyone's game ಅಲ್ವಾ. ಸೊ ಇಟ್ ಡಸಂಟ್ ಮ್ಯಾಟರ್. ಸೊ ನೀವು ಆ ಥರನೂ ಅನ್ಕೊಂಡು ನೀವೇನಾದ್ರು ಮಾಡ್ತೀರಿ ಅಂತ ಅಂದ್ರೆ, ಸೊ ಅಲ್ಲೂ ನೀವು ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು. ಸೊ ಆಂಥ್ರೋಪಿಕಲ್ ಇರ್ಬೋದು, ಓಪನ್ AI ಇರ್ಬೋದು, ತುಂಬಾ ದೊಡ್ಡ ಕಂಪನೀಸ್ ಅಲ್ಲಿ ರಿಸರ್ಚ್ ಮತ್ತೆ R&Dಗೂ ಸಹ ತುಂಬಾ ವ್ಯಾಲ್ಯೂ ಇದೆ. ಸೊ ಅದೆಲ್ಲ ಮಾಡ್ಬೇಕಂದ್ರೆ ನೀವು ಹ್ಯಾವ್ ಟು ಗೋ ಥ್ರೂ ದಿಸ್ ಪಾತ್ ಆಫ್ ಡೂಯಿಂಗ್. ಈ ತರ ಓದ್ಕೊಂಡು ನಿಮಗೆ ಆಪರ್ಚುನಿಟೀಸ್ ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಮೈನ್ ಆಗಿ ಬರೋದು ನೆಕ್ಸ್ಟ್ ಎಕ್ಸಾಮ್ಸ್ ಟು ಅಪಿಯರ್ ಅಂತ ಏನ್ ಹೇಳ್ತೀನಿ. ಈಗ ನೀವು ಫಾರ್ಮ್ ಸೈನ್ಸ್ ನ ಓದ್ತೀರಾ ಅನ್ಕೊಂಡ್ರೆ ಯಾವ ಎಕ್ಸಾಮ್ಸ್ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಎಕ್ಸ್ಟ್ರಾ ಎಕ್ಸಾಮ್ಸ್ ಅಪಾರ್ಟ್ ಫ್ರಮ್ ಇಂಜಿನಿಯರಿಂಗ್ ಏನ್ ಬರುತ್ತೆ, ಸೊ ನೀವು ಯಾವ ತರ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ, ಸೊ ನೀವು ಫಾರ್ಮ್ ಸೈನ್ಸ್ ನ ಓದಿದ್ರೆ ಯಾವ ತರ, ಜಸ್ಟ್ ಸೆಕೆಂಡ್,
ಬ್ರೌಸರ್ ಸ್ಟೋರೇಜ್ ಕೋಟಿಂಗ್ಸ್ ಇದೆ, ಚೇಂಜಸ್ ವಿಲ್ ನಾಟ್ ಬಿ ಸೇವ್ಡ್ ಅಂತ ಇದೆ. ಓಕೆ, ಓಕೆ, ದಟ್ಸ್ ಫೈನ್. ಆ್ಯಂಡ್ ಫಾರ್ಮ್ ಸೈನ್ಸ್ ಓದಿದ್ರೆ ಯಾವ ಥರ ಒಂದು ಎಕ್ಸಾಮ್ಸ್ನ ಬರಿಬೋದು, ಆಮೇಲೆ ನೀವು ಇಂಜಿನಿಯರಿಂಗ್ನ ಓದಿದ್ರೆ ಯಾವ ಥರ ಒಂದು ಎಕ್ಸಾಮ್ಸ್ನ ಬರಿಬೋದು ಅಂತಕ್ಕಂಥ ವಿಷಯವನ್ನು ನೋಡೋದಾದ್ರೆ, ನೀವು ಫಾರ್ಮ್ ಸೈನ್ಸ್ನ ಓದಿದ್ರೆ ಫಸ್ಟ್ಲಿ ಹೇಳೋದಾದ್ರೆ ಫಾರ್ಮ್ ಸೈನ್ಸ್, ಪರ್ಟಿಕ್ಯುಲರ್ ಫಾರ್ಮ್ ಸೈನ್ಸ್, ಇವಾಗ ಫಾರೆಸ್ಟ್ರಿ ಓದಿದ್ರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಓದಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಓದಿದ್ರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಆ ಥರ ಒಂದು ಆಪ್ಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ವಿತ್ ಡಿಗ್ರಿಯಲ್ಲಿ ವಿತ್ ಇನ್ ಡಿಗ್ರಿಯಲ್ಲಿ ಯಾವ ಡಿಪಾರ್ಟ್ಮೆಂಟ್ಸ್ ಬರ್ತಾವಲ್ಲ, ಸೊ ಆ ಡಿಪಾರ್ಟ್ಮೆಂಟ್ಸ್ಗೆ ನೀವು ಎಕ್ಸಾಮ್ಸ್ ಬರೀಬಹುದು. ಅಪಾರ್ಟ್ ಫ್ರಮ್ ದಟ್, ಬೇಸ್ಡ್ ಆನ್ ಡಿಗ್ರಿ ಏನು ಹೇಳ್ತಾ ಇದ್ದೀನಿ, ಸೊ ಇದೇ ತರ ನೀವು ಇಂಜಿನಿಯರಿಂಗ್ ಮಾಡಿದ್ರು ಅಷ್ಟೇ ನಿಮಗೆ ಬೇಸ್ಡ್ ಆನ್ ಇಂಜಿನಿಯರಿಂಗ್, ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ರೆ ಡಿಫ್ರೆಂಟ್ ಜಾಬ್ಸ್ ಏನೇನಿರುತ್ತೆ ಆ ಒಂದು ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ, ಇವಾಗ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಸಿವಿಲ್ ಇಂಜಿನಿಯರ್ ಗೌರ್ಮೆಂಟ್ ಅಲ್ಲಿ ಕರೀತಾರಲ್ವಾ, ಇವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ ಇರ್ಬೋದು, ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇರ್ಬೋದು. ಸೊ ಎಲ್ಲ ಕಡೆ ಬೇರೆ ಬೇರೆ ಇಂಜಿನಿಯರ್ಸ್ ಏನು ಅವೈಲೇಬಲ್ ಇರ್ತಾರೆ, ನೆಸೆಸಿಟಿ ಇರ್ತಾರೆ. ಸೊ ಅಲ್ಲಿ ಬೇಸ್ಡ್ ಆನ್ ನೀವು ಸಿವಿಲ್ ಮಾಡಿರ್ಬೋದು ಅಥವಾ ಮೆಕ್ಯಾನಿಕಲ್ ಮಾಡಿರ್ಬೋದು, ಅದರಲ್ಲಿ ಯಾವ ತರ ಬೇಡಿಕೆ ಇರುತ್ತೆ, ಸೊ ಅದ್ರ ಮೇಲೆ ನಿಮ್ಮನ್ನು ಸಹ ಕರಿತಾ ಇರ್ತಾರೆ. ಸೊ ಆ ತರ ನೀವು ಪರ್ಟಿಕ್ಯುಲರ್ಲಿ ಯಾವ ಬ್ರಾಂಚ್ ಮೇಲೆ ಇಂಜಿನಿಯರಿಂಗ್ ಮಾಡಿರ್ತೀರಲ್ಲ, ಆ ಬ್ರಾಂಚ್ ಒಳಗೆ ನೀವು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರೆ ಆ ತರ ಒಂದು ಅಪರ್ಚುನಿಟಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಒಂದು. ಅದಾದ್ಮೇಲೆ ಅಗ್ರಿಕಲ್ಚರ್ ಮತ್ತೆ ಫಾರ್ಮ್ ಸೈನ್ಸ್ ಓದೋರಿಗೆ AFO ಅಂತ ಒಂದು ಎಕ್ಸಾಮ್ ಬರುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ಬ್ಯಾಂಕ್ ಎಕ್ಸಾಮ್ಸ್ ಬರುತ್ತೆ. ಸೊ ಇಲ್ಲಿ ನಮಗೆ ಏನಂತಂದ್ರೆ ಫಾರ್ಮ್ ಸೈನ್ಸ್ ಓದೋರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ನೀವು ಅಂದ್ರೆ ಫಾರ್ಮ್ ಸೈನ್ಸ್ ಓದೋರಿಗೆ ಮಾತ್ರನೇ ಈ ಅವಕಾಶ ಇರೋದ್ರಿಂದ, ಸೊ ಇದನ್ನ ಓದೋರು ಮಾತ್ರ ಇದನ್ನ ಬರೀತಾರೆ. ಸೊ ಎಕ್ಸಾಂಪಲ್ ನಿಮಗೆ ಬೇರೆ ಬ್ಯಾಂಕ್ ಎಕ್ಸಾಮ್ಗಳನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಅಲ್ಲಿ ಒಂದು 1,000 ಜನ ಬರಿಬೇಕು ಅಂತ ಇದ್ರೆ, ಒಂದು ಅವಕಾಶ ಇದ್ರೆ, ಸೊ ಇಲ್ಲಿ ಫಾರ್ಮ್ ಸೈನ್ಸ್ ಓದೋರು 100 ಜನ ಮಾತ್ರ ಇರ್ತಾರೆ. ಅಂದ್ರೆ ಸೊ ಈ 100 ಜನ ಮಾತ್ರ ಎಕ್ಸಾಮ್ ನ ಬರೆಯಕ್ಕೆ, AFO ನ ಎಕ್ಸಾಮ್ ನ ಬರೆಯಕ್ಕೆ ಅವರು ಅವಕಾಶ ಇರುತ್ತೆ. ಸೊ ಈ ತರ ನಮಗೆ ಒಂದು ಅವಕಾಶ ಸಿಗುತ್ತೆ ಫಾರ್ಮ್ ಸೈನ್ಸ್ ಅಲ್ಲಿ. ಸೊ ಅದೇ ತರ ಇವಾಗ MSc ಮಾಡಿದ್ರೇನೆ ಏನೋ ಪರ್ಟಿಕ್ಯುಲರ್ಲಿ ನಿಮಗೆ ರಿಸರ್ಚ್ ಸೈಂಟಿಸ್ಟ್ ಆಗಿ ಒಂದು ಜಾಬ್ ಸಿಗೋಂತ ಒಂದು ಅವಕಾಶಗಳು ಬಂದಿದೆ ಅಂತೆ. ಬಹಳ ಅಮೆಂಡ್ಮೆಂಟ್ಸ್ ನ ಮಾಡ್ತಾ ಇದ್ದಾರೆ ಹೈರಿಂಗ್ ಮಾಡ್ಬೇಕಾದ್ರೂ ಸಹ. ಸೊ ಈ ತರ ಅಂದ್ರೆ ಪರ್ಟಿಕ್ಯುಲರ್ ಅಲೈನ್ ಡಿಗ್ರಿ ಇದು ಹೋಗೋದಾದ್ರೆ ಇನ್ ಡೆಪ್ತ್ ಹೋಗ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಪರ್ಟಿಕ್ಯುಲರ್ ಅಗ್ರಿ ಮಾಡಿದ್ರೆ ಯಾವ ತರ ಇರುತ್ತೆ, ಅದಾದ್ಮೇಲೆ ಸೆರಿಕಲ್ಚರು, ಫಿಶರಿ ಮಾಡಿದ್ರೆ ಯಾವ ತರ ಇರುತ್ತೆ, ಅದಾದ್ಮೇಲೆ ಹಾರ್ಟಿಕಲ್ಚರ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಪರ್ಟಿಕ್ಯುಲರ್ ಕೋರ್ಸ್ ವೈಸ್ ಸಹ ಒಂದೊಂದು ವಿಡಿಯೋನ ತರ್ತೀನಿ, ಅದ್ರಲ್ಲಿ ಇನ್ ಡೆಪ್ತ್ ಹೋಗೋಣ. ಸೊ ಈ ತರ ಇಲ್ಲಿ ಮಾತ್ರ ಜಸ್ಟ್ ಔಟರ್ ಲೇಯರ್ ಅಲ್ಲಿ ಯಾವ ತರ ಸಿಗುತ್ತೆ ಇಂಜಿನಿಯರಿಂಗ್ ಮತ್ತೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಅಲ್ಲಿ ಅಂತ ಡಿಫ್ರೆನ್ಸ್ ತೋರ್ಸಕ್ ಅಷ್ಟೇ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಂಡ್ ಇದರಲ್ಲಿ ನೆಕ್ಸ್ಟ್ ಜಾಬ್ಸ್ ಆಫ್ಟರ್ ಡಿಗ್ರಿ ಅಂತ ಹೇಳೋದಾದ್ರೆ, ಸೊ ಇಂಜಿನಿಯರಿಂಗ್ ಅಲ್ಲಿ ಬೇಸಿಕಲಿ ವಾಟ್ ಪೀಪಲ್ ಆರ್ ಡೂಯಿಂಗ್ ಟಿಲ್ ನೌ ಅಂತ ಹೇಳಿದ್ರೆ ಏನಂತ ಅನ್ಕೊಂಡಿದ್ರು ಅಂದ್ರೆ ಇವಾಗ ಫಾರ್ಮ್ ಸೈನ್ಸ್ ಓದೋರು ಯಾರು ನಾವು ಪ್ರೈವೇಟಿಗೆ ಹೋಗಕ್ಕೆ ಅಷ್ಟು ಕಷ್ಟ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾರಲ್ಲ, ಅವ್ರು ಏನಂತ ಅನ್ಕೊಳ್ತಾರೆ ಅಂದ್ರೆ ಇಂಜಿನಿಯರಿಂಗ್ ಮಾಡಿದ್ರೆ ಯಾವ್ದೋ ಒಂದು ಕಂಪ್ನಿಗೆ ಸೇರ್ಕೋಬೋದಾಗಿತ್ತಲ್ವಾ ಅಂತ ಒಂದು ಥಾಟ್ ಬರುತ್ತೆ ಅವರಿಗೆ. ಸೊ ಬಟ್ ಅದೆಲ್ಲ ಟ್ರೂ ಇತ್ತು. ಅಂದ್ರೆ ಹೇಳಿದ್ರೆ 5 years ago ಏನಿತ್ತು, 2020 ಆ ಟೈಮಲ್ಲಿ IT ಏನ್ ಬೂಮ್ ಆಯ್ತು, ಕೋವಿಡ್ ಟೈಮಲ್ಲಿ ಇನ್ನೂ ಜಾಸ್ತಿ ಏನ್ ಬೂಮ್ ಆಯ್ತು, ಅವಾಗ ಆಪ್ಷನ್ ಇತ್ತು. ನಾವು ಓದ್ಬಿಟ್ಟು ಎಲ್ಲ ಇಂಜಿನಿಯರಿಂಗ್ ಓದೋರ್ಗು ಒಂದೊಂದು ಕಂಪ್ನಿಲಿ ಕರ್ಕೊಳ್ತಾ ಇದ್ರು, ಜಾಬ್ ಸಿಗ್ತಾ ಇತ್ತು. ಸೊ ಅವ್ರು ಓದ್ಬಿಟ್ಟು ಅವರು ಕರಿಯರ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಒಂದು ಸಪೋರ್ಟ್ ಆಗ್ತಾ ಇತ್ತು ಅಲ್ಲಿಂದ. ಬಟ್ ಆಸ್ ಆಫ್ ನೌ ಬಂದಿರೋ ಕಾರಣದಿಂದ ಸೊ ಇದೇನಾಗಿದೆ ಅಂದ್ರೆ ಜಾಬ್ಸ್ ಆಫ್ಟರ್ ಡಿಗ್ರಿ ಅಂದ್ರೆ ಪರ್ಟಿಕ್ಯುಲರ್ಲಿ ಪ್ರೈವೇಟ್ ಹೇಳೋದಾದ್ರೆ ತುಂಬಾ ಕಷ್ಟ ಆಗಿದೆ ಇಂಟರ್ ಲೆವೆಲ್, ಬಿಕಾಸ್ ತುಂಬಾ ಸ್ಪೆಷಲೈಸೇಷನ್ ಕೇಳ್ತಾರೆ. ಸೊ ನೀವ್ ಮತ್ತೆ MLL ಓದಿದ್ರಾ ಅಂತಂದ್ರೆ ಏನ್ ಓದಿದಿರಾ, ಎಷ್ಟು ಕಲ್ತಿದ್ದೀರಾ, DSA ಏನ್ ಗೊತ್ತು, ಅದಾದ್ಮೇಲೆ ತುಂಬಾ ಆಸ್ಪೆಕ್ಟ್ಗಳು, ನೀವು ಬ್ಯಾಕ್ ಎಂಡ್ ಅಲ್ಲಿ ಏನ್ ಗೊತ್ತು, ಫ್ರಂಟ್ ಎಂಡ್ ಏನ್ ಗೊತ್ತು, ನೀವು ಯಾವ ಡೊಮೈನ್ ನಾಲೆಡ್ಜ್ ಇಟ್ಕೊಂಡು ಬರ್ತೀರಾ. ಸೈಬರ್ ಸೆಕ್ಯೂರಿಟಿ ಬಂದ್ರೆ ಟಾಪ್ ಲೆವೆಲ್ ಆಫ್ ಸೈಬರ್ ಸೆಕ್ಯೂರಿಟಿ. ಸೊ ಈ ತರ ಯಾವ ತರ ಡಿಮ್ಯಾಂಡ್ ಆಗಿದೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಆಸ್ ಆಫ್ ನೌ ಇವಾಗ 2026 ಅಲ್ಲಿ ಪಾಸ್ ಔಟ್ ಆಗಿರೋರಿಗೆನೆ ಟಾಪ್ 5% ಅಲ್ಲಿ ಇದ್ರೆ ಮಾತ್ರ ಸ್ವಲ್ಪ ಆಪ್ಷನ್ಗಳು ಜಾಸ್ತಿ ಸಿಗ್ತಾ ಇದಾವೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ನೀವು ಇಲ್ಲಿಂದ 4 ವರ್ಷ ಆದ್ಮೇಲೆ 4 years ಆದ್ಮೇಲೆ ಯಾವ ತರ ಇರುತ್ತೆ ಡಿಮ್ಯಾಂಡು, ನಾನು ಓದಿರೋ ಡಿಗ್ರಿ ಯಾವ ತರ ಬೆಲೆ ಇರುತ್ತೆ. ಸೊ ನಾನು ಇಂಜಿನಿಯರಿಂಗ್ ಮಾಡ್ಬಿಟ್ಟು ನಾನು 4 ವರ್ಷ ಆದ್ಮೇಲೆ ಯಾವ ತರ ರೆಡಿ ಆಗಿರ್ಬೇಕು ಅಂತ ನೀವು ಮೆಂಟಲಿ ರೆಡಿ ಆಗಿದ್ರಿ ಅಂತ ಅಂದ್ರೆ ನೀವು 100% ಯು ಕ್ಯಾನ್ ಗೆಟ್ ಇನ್ ಟು ದ ಮಾರ್ಕೆಟ್. ಅಂದ್ರೆ ಇದೆಲ್ಲ ಸ್ಟೆಬಿಲೈಸ್ ಆಗಕ್ಕೆ ಇನ್ನೂ 1-2 ವರ್ಷ ಬೇಕು ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಯಾವ ತರ ಜಾಬ್ಸ್ ಬರುತ್ತೆ, ಮುಂಚೆ ಎಲ್ಲ ಫ್ರಂಟ್ ಎಂಡ್ ಇಂಜಿನಿಯರ್, ಬ್ಯಾಕ್ ಎಂಡ್ ಇಂಜಿನಿಯರ್ ಅಂತ ಇರ್ತಾ ಇತ್ತು, ಇವಾಗೆಲ್ಲ ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್ ಅಂತಾನು ಬಂದಿದೆ. ಸೊ ಈ ತರ ತುಂಬಾ ಚೇಂಜಸ್ಗಳು ಆಗ್ತಾ ಇದೆ. ಸೊ ನೀವು ಇವಾಗ ಓದ್ಬೇಕಾದ್ರೇನೆ ಎಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಎಲ್ಲ ಒಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇವರ್ ಅನ್ ವೆರಿ ಗುಡ್ ಪ್ಲೇಸ್. ಅಂದ್ರೆ ಇಂಜಿನಿಯರಿಂಗ್ ಬಂದು ಹೊಸ ಸ್ಟ್ರೀಮ್ಸ್ ಮತ್ತೆ ಸ್ಪಿಯರ್ಸ್ ಎಂಟರ್ ಆಗಿ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಂಡು ಓದ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾಟ್ ಆಲ್ ಎ ಪ್ರಾಬ್ಲಮ್. ಸೊ ಯು ಕ್ಯಾನ್ ಟ್ರೂಲಿ ಎಂಟರ್ ದಿಸ್ ಜಾಬ್ ಮಾರ್ಕೆಟ್ ಅಂಡ್ ದೆನ್ ಯು ಕ್ಯಾನ್ ಏಸ್ ಇಟ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರ್ಸ್ ಅಂತಾನೆ ಹೇಳ್ಬೋದು. ಇಲ್ಲಪ್ಪ ನಾನು ಫಾರ್ಮ್ ಸೈನ್ಸ್ ಅಲ್ಲೇ ನೋಡ್ತೀನಿ ಅಂತ ಹೇಳೋದಾದ್ರೆ, ಫಾರ್ಮ್ ಸೈನ್ಸ್ ಅಲ್ಲಿ ಹೆಂಗಾಗಿದೆ ಅಂದ್ರೆ
ಪ್ರೈವೇಟ್ ಈಗ ಇನ್ನ ಎತ್ಕೊಳ್ತಾ ಇದೆ ಬೇಸ್ಡ್ ಆನ್ ಎಂಟರ್ಪ್ರಿನರ್ಶಿಪ್ಸ್ ಇರ್ಬೋದು. ಅಂದ್ರೆ ತುಂಬಾ ಇಲ್ಲಿ ಏನಂದ್ರೆ ಸ್ಟೂಡೆಂಟ್ಸ್ ಇರ್ಬೋದು, ಮುಂಚೆ ಯಾರು ಇಂಜಿನಿಯರ್ಸ್ ಇದ್ರು ಅವರು ಇರ್ಬೋದು, ದೇ ಆರ್ ಕಮಿಂಗ್ ಅಪ್ ವಿತ್ ಸೊಲ್ಯೂಷನ್ಸ್ ಫಾರ್ ಸಾಲ್ವಿಂಗ್ ಫಾರ್ಮಿಂಗ್ ಪ್ರಾಬ್ಲಮ್ಸ್ ಏನ್ ಬರುತ್ತೆ. ಸೊ ಅದನ್ನ ಸಾಲ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಸೊ ನಮ್ಮ ಅಂದ್ರೆ ಫಾರ್ಮ್ ಸೈನ್ಸ್ ಓದೋರಿಗೂ ಸಹ ಅವ್ರವ್ರ ಸ್ಪಿಯರ್ಸ್ ಅಲ್ಲಿ ಅವರಿಗೂ ಸಹ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಂಗೆ ಹೇಳ್ತೀನಿ ಅಂತಂದ್ರೆ ಇವಾಗ ಯಾರೋ ಒಬ್ರು ಇವಾಗ ನೆಕ್ಸ್ಟ್ ನಾವು ಕ್ರೇಟ್ ಎಲ್ಲ ಯೂಸ್ ಮಾಡ್ತೀವಲ್ಲ ಟೊಮೆಟೊ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ. ಸೊ ಸಮ್ ಒನ್ ಇಸ್ ಕಮಿಂಗ್ ಅಪ್ ವಿತ್ ನೈಟ್ರೋಜನ್ ಆಕ್ಸೈಡ್ ನ ಯೂಸ್ ಮಾಡ್ಕೊಂಡು ನೈಟ್ರೋಜನ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಬದಲು ಬೇರೆ ಒಂದು ಬಾಕ್ಸ್ ತರ ಕ್ರಿಯೇಟ್ ಮಾಡಿದ್ರೆ ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ಇಲ್ಲ. ಸೊ ನೀವು ಹಂಗೆ ಸ್ಟೋರ್ ಮಾಡ್ಬಿಟ್ಟು 2 ವಾರ ಗಟ್ಟಲೆ ಯು ಕ್ಯಾನ್ ಸೆಂಡ್ ಇಟ್ ಟು ಲಾಟ್ ಆಫ್ ಪೀಪಲ್ ಔಟ್ಸೈಡ್. ಆ ತರ ಕೋಲ್ಡ್ ಸ್ಟೋರೇಜ್ ಅಗೇನ್ಸ್ಟ್ ಒಂದು ಸೊಲ್ಯೂಷನ್ ತರ್ತಾ ಇದ್ದಾರೆ. ಸೊ ಆ ತರ ಎಂಟರ್ಪ್ರಿನರ್ಶಿಪ್ ಎಲ್ಲ ಬರ್ತಾ ಇದೆ. ಸೊ ಇದನ್ನು ಮಾಡಿರೋರು ಸಹ ಅಗ್ರಿನ ಓದೋರನ್ನೇ ಮಾಡ್ತಾ ಇರೋದು. ಸೊ ಈ ತರ ಬಿಸ್ನೆಸ್ ಐಡಿಯಾಸ್ ಸಹ ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಸ್ನೆಸ್ ಪ್ಲಸ್ ಟೆಕ್ ಪ್ಲಸ್ ಡೊಮೈನ್ ನಾಲೆಡ್ಜ್. ಸೊ ಈ ಡೊಮೈನ್ ನಾಲೆಡ್ಜ್ ಅಂತ ಏನಿಲ್ಲ, ನೀವು ಅಗ್ರಿ ಅಥವಾ ಏನೇ ಒಂದು ಫಾರ್ಮ್ ಸೈನ್ಸ್ ಓದ್ತಿರಲ್ಲ ಆ ನಾಲೆಡ್ಜ್ ನ ಯೂಸ್ ಮಾಡ್ಕೊಂಡು ಅಲ್ಲಿರುವಂತಹ ಪ್ರಾಬ್ಲಮ್ ನ ನೀವು ಯಾವ ತರ ಸಾಲ್ವ್ ಮಾಡ್ತಿರಲ್ಲ, ಸೊ ಅಲ್ಲಿ ಆಪರ್ಚುನಿಟಿ ಸಹ ಜಾಸ್ತಿ ಆಗ್ತಾ ಇದೆ. ಸೊ ನನ್ನ ಪ್ರಕಾರ ಯೂಶಲಿ ಅಗ್ರಿ ಮಾಡಿದವರಿಗೆ ಮಾರ್ಕೆಟಿಂಗ್ ಕಳಿಸ್ಬಿಡ್ತಾರೆ, ಅಲ್ಲೇ ಆ ತರ ಜಾಬ್ ಅಂತ ಹೇಳ್ತಾ ಇರ್ತಾರೆ. ಬಟ್ MSc ಮಾಡಿದವರು ರಿಸರ್ಚ್ ಹೋಗ್ತಾರೆ, ಅಲ್ಲೂ ತುಂಬಾ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಇನ್ನು ಹೋಗೋ ಟೈಮಲ್ಲಿ ಇದನ್ನು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅನ್ನೋ ಒಂದು ಭಾವನೆ ಇದೆ. ಬಿಕಾಸ್ ಇಲ್ಲೆಲ್ಲ ರೋಬೋಟಿಕ್ಸ್ ಮತ್ತೆ AI ಬರ್ತಾ ಹೋಗ್ತಾ ಇದ್ರೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ, ಸೊ ಇಲ್ಲಿ ಅಂದ್ರೆ ಇಲ್ಲಿ ಏನ್ ಅಪ್ಸ್ಕಿಲ್ ಮಾಡ್ಬೋದು, ಇಲ್ಲೇನ್ ಡೆವಲಪ್ ಮಾಡ್ಬೋದು ಅಂತ ಈ ಫೀಲ್ಡ್ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಈ ತರ ಡೊಮೈನ್ ನಾಲೆಡ್ಜ್ ಇರೋರಿಗೆ ತುಂಬಾ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ನಾವು ಎಷ್ಟು ಎರಡ್ ಕಡೆನೂ ಅಷ್ಟೇ, ನಾವು ಎಷ್ಟು ಹಸಲ್ ಮಾಡ್ತೀವಿ, ಎಷ್ಟು ಟಾಪ್ 5% ಅಲ್ಲಿ ಇರ್ಬೇಕಂತ ಟ್ರೈ ಮಾಡ್ತೀವಲ್ಲ, ಸೊ ಅದು ಟ್ರೂಲಿ ಮ್ಯಾಟರ್ ಆಗುತ್ತೆ. ಸೊ ನಾವು ಇಲ್ಲಿ ಜಾಬ್ ಮಾರ್ಕೆಟ್ ಅಲ್ಲಿ ಇದ್ದು ನಾವು ಮೇಲೆ 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 ಹೋಗ್ಬೇಕಂತ ಇದ್ರೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಲ್ರಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತೆ ಪ್ರೆಷರ್. ಸೊ ನೀವು ಇಲ್ಲಿ ಗೌರ್ಮೆಂಟ್ ಜಾಬ್ ತಗೊಂಡ್ರೆ ಯು ಆರ್ ಸಾರ್ಟೆಡ್. ಅಂದ್ರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಬರ್ತಾ ಇರುತ್ತೆ, ಆರಾಮಾಗಿ ಯು ಕ್ಯಾನ್ ಲೀಡ್ ಯುವರ್ ಲೈಫ್ ಇನ್ ದ ವೇ ಯು ಆಲ್ವೇಸ್ ವಾಂಟೆಡ್ ಅಂತ ಹೇಳ್ತಾರಲ್ಲ ಆ ತರ. ಸೊ ಇದೊಂದೇ ಅಲ್ಲ, ನೀವು ಗೌರ್ಮೆಂಟ್ ಜಾಬ್ ಡಿಗ್ರಿ ಮಾಡ್ಕೊಂಡ್ರೆ ನೀವು SSC ಅಪ್ಲೈ ಮಾಡ್ಕೋಬಹುದು, ಬ್ಯಾಂಕಿಂಗ್ ಅಪ್ಲೈ ಮಾಡ್ಕೋಬಹುದು, ಆಮೇಲೆ PSC ಇರ್ಬೋದು, ಕಾನ್ಸ್ಟೇಬಲ್ಸ್ ಇರ್ಬೋದು. ಯಾವುದೇ ಡಿಗ್ರಿ ಬೇಸ್ಡ್ ಆನ್ ಕಾಮನ್ ಡಿಗ್ರಿ ಇತ್ತು ಅಂದ್ರೆ ನೀವು ಎಲ್ಲದ ಜಾಬಿಗೂ ಅಪ್ಲೈ ಮಾಡೋದು. ನೋ ಮ್ಯಾಟರ್ ವಾಟ್ ಯು ಡೂ ಇಂಜಿನಿಯರಿಂಗ್ ಅಥವಾ ಯು ಡೂ ಫಾರ್ಮ್ ಸೈನ್ಸ್, ಡಸಂಟ್ ಮ್ಯಾಟರ್ ವಾಟ್ ಸೊ ಎವರ್, ಆ ತರ ಇರುತ್ತೆ. ಸೊ ಇಂಜಿನಿಯರಿಂಗ್ ಮಾಡ್ಬಿಟ್ಟು ನೀವು ಹಸಲ್ ಮಾಡಿ ಅಂದ್ರೆ ಇಲ್ಲಿಗೆ ಬರ್ತೀರಾ ಅಂತ ಅನ್ಕೊಂಡ್ರೆ, ಜಾಬ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದ್ರೆ, ಸೊ ನೀವು ಹೋಗ್ತಾ 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 ಸ್ಯಾಲ್ರಿ ಎಕ್ಸ್ಪೋನೆನ್ಷಿಯಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಇಲ್ಲಿ ಸ್ಟಾಗ್ನೆಂಟ್ ಆಗಿ ಈ ತರ ಒಂದು ಗ್ರಾಫ್ ಹಾಕೊಂಡ್ರೆ ಸೊ ಈ ತರ ಹೋಗ್ತಾ ಇರುತ್ತೆ, ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಸೊ ಇದು ಗೌರ್ಮೆಂಟ್ ಜಾಬ್ ಅಲ್ಲಿ ತಗೊಂಡ್ರೆ ಅಂತ ಹೇಳ್ಕೊಂಡ್ರೆ, ಇಂಜಿನಿಯರಿಂಗ್ ಅಲ್ಲಿ ಸ್ವಲ್ಪ ಅಪ್ಸ್ಕಿಲ್ ಆಗ್ತಾ ಹೋಗ್ತಾ ಹೋಗ್ತಾ ಹೋದ್ರೆ ಯು ಕ್ಯಾನ್ ಜಸ್ಟ್ ಗೋ ಟು ಎ ಲೆವೆಲ್ ಆಫ್ ಬಿ ಇನ್ ದ CEO ಆಗ್ಬೋದು. ಅಂದ್ರೆ ಆ ತರ ಒಂದು ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಪ್ರಾಡಕ್ಟ್ ಅಥವಾ ಒಂದು ಬಿಸ್ನೆಸ್ ಅರ್ಥ ಆಗ್ತಾ ಹೋಗ್ತಾ ಇರುತ್ತಲ್ವಾ, ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಯಾವ ತರ ನಡೀತಾ ಇದೆ ಈ ಜಗತ್ತಂತ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗಿನ್ನೂ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆ ಫೀಲ್ಡ್ ಅಲ್ಲಿ. ಸೊ ದಟ್ಸ್ ವಾಟ್ ಐ ಮೀನ್ ಟು ಸೇ. ಸೊ ಅದೇ ತರ ಇಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ವಲ್ಪ ಚಿತ್ರ ಆಗುವಂತ ಚಾನ್ಸಸ್ ಇರುತ್ತೆ, ಪ್ರೆಷರ್ ತುಂಬಾ ಇರುತ್ತೆ, ಯಾಕಪ್ಪ ಬಂದೆ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಸೊ ಅದೆಲ್ಲ ತುಂಬಾ ಇರುತ್ತೆ. ಸೊ ನೀವು ಇಂಜಿನಿಯರಿಂಗ್ ಬರ್ತಾ ಇದೀರಾ ಅಂದ್ರೆ, ಇಂಜಿನಿಯರಿಂಗ್ ಮಾಡ್ಲೇಬೇಕು ಅಂತ ಇದ್ರೆ ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಹೋಗ್ತಾ 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 ಜಾಸ್ತಿನೇ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ಅಂದ್ರೆ ಮೋರ್ ದ ಮನಿ, ಮೋರ್ ದ ರೆಸ್ಪಾನ್ಸಿಬಿಲಿಟಿ, ಮೋರ್ ದ ಪ್ರೆಷರ್, ಎಲ್ಲ ಹಂಗೆ ಬರ್ತಾ ಇರುತ್ತೆ. ಇಟ್ಸ್ ಅಪ್ ಟು ಯು ಹೌ ಯು ಗೋಯಿಂಗ್ ಟು ಹ್ಯಾಂಡಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ. ಸೊ ಆ ತರ ಒಂದು ಆಪ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೈಫ್ ಆಫ್ಟರ್ ರಿಟೈರ್ಮೆಂಟ್. ಸೊ ನೀವು ಇಲ್ಲೂ ಅಷ್ಟೇನೆ, ನೀವು ಅಗ್ರಿ ಅಥವಾ ಏನೇ ಫಾರ್ಮ್ ಸೈನ್ಸ್ ಮಾಡಿ ನಾನು ಪ್ರೈವೇಟ್ ಸೆಕ್ಟರ್ಗೆ ಬರ್ತೀನಿ ಅಂತ ಹೇಳಿದ್ರೆ ಯು ಶುಡ್ ಬಿ ವೆರಿ ರೆಡಿ ಟು ಅಪ್ಸ್ಕಿಲ್ ಆಲ್ ಡೇ ಇನ್ ಅಂಡ್ ಡೇ ಔಟ್. ಅದಾದ್ಮೇಲೆ ಹೊಸದನ್ನ ಕಲಿಯಕ್ ರೆಡಿ ಇರಬೇಕು. ಅದೇ ತರ ನಿಮಗೆ ಹೊಸ ಆಪರ್ಚುನಿಟೀಸ್ ಸಹ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಅಷ್ಟೆಲ್ಲ ತಿಳ್ಕೊಂಡು ಅಷ್ಟೆಲ್ಲ ಕಲ್ತ್ಕೊಂಡು ಯಾವ ತರ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬೋದು ಅಂದ್ರೆ, ನಾನು ಇವಾಗ ಒಂದು 20 ವರ್ಷ ವರ್ಕ್ ಮಾಡ್ತೀನಪ್ಪ, ನೆಕ್ಸ್ಟ್ ನಾನೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನೋ ಒಂದು ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ತರ ಇರ್ಬೋದು ಅಂತ ಒಂದು ಆಪ್ಷನ್ಗಳು. ಸೊ ಇಂಜಿನಿಯರ್ಸಿಗಾದ್ರೆ ಯೂಶಲಿ ಮುಂಚೆ ಇದ್ದವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ದೇ ವರ್ಕ್ ಎ ಲಾಟ್, ವರ್ಕ್ ಮಾಡ್ಬಿಟ್ಟು US ಅಥವಾ ಇಲ್ಲೇ ಬೆಂಗಳೂರಲ್ಲೂ ಆದ್ರೂ ಒಳ್ಳೆ ದುಡ್ಡು ಮಾಡ್ಕೊಂಡು ಊರ್ ಕಡೆ ಹೊಲ ಸೈಟು ಮನೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಒಂದ್ 50 ವರ್ಷ ಅಥವಾ 45 ವರ್ಷ ಆದ ತಕ್ಷಣ ದೇ ಗೋ ದೇರ್ ಅಂಡ್ ದೆನ್ ಡೂ ಫಾರ್ಮಿಂಗ್. ಅಂಡ್ ಇವಾಗಂತೂ ಆರ್ಗ್ಯಾನಿಕ್ ಫಾರ್ಮಿಂಗ್, ಆ ಫಾರ್ಮಿಂಗ್ ಈ ಫಾರ್ಮಿಂಗ್ ಅಂತೆಲ್ಲ ತುಂಬಾ ಜಾಸ್ತಿ ಆಗಿದೆ. ಸೊ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಇದ್ಬೇಡ ಊರ್ ಕಡೆ ಅನ್ನೋ ತರ ಆ ತರ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಇವಾಗ ಒಂದು ಟ್ರೆಂಡ್, ಒಂದು ಮುಂಚೆ ಇದ್ದಂತ ಒಂದು ಇಂಜಿನಿಯರ್ಸ್. ಬಟ್ ಇವಾಗ ಈ ಹಸಲ್ ಮೋಡ ಜಾಸ್ತಿ ಆಗಿರೋದ್ರಿಂದ ನಾನು ಚೆನ್ನಾಗಿ ಓದ್ಬೇಕು, ನಾನು ಒಳ್ಳೆ ಕೆಲಸ ಮಾಡಬೇಕು, ಅಲ್ಲಿಂದ ಅಪ್ಸ್ಕಿಲ್ ಆಗ್ತಾ ಹೋಗ್ತಾ ಇರ್ಬೇಕು, ಆ ತರನೇ ಲ್ಯಾಡರ್ ಮೇಲೆ ಹೋಗ್ತಾ ಇರ್ಬೇಕು ಅಂತ ಒಂದು ಆಪ್ಷನ್ಗಳು ತುಂಬಾ ಇದೆ. ಅಂಡ್ ಸೊ ಇಲ್ಲಿ ಐ ಇನ್ ಕೇಸ್ ನೀವು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ್ಬಿಟ್ರಂತೂ ನಿಮ್ಗೆ ಗೊತ್ತಿರುತ್ತೆ ಯಾವ ತರ, ಸಿನ್ಸ್ ನೀವು PUC ಓದಿರೋದ್ರಿಂದ ವಾಟ್ ಐ ಬಿಲೀವ್ ಇಸ್ ಐ ವಿಲ್ ಬಿ ಹ್ಯಾವಿಂಗ್ ಎ ಕ್ಲಾರಿಟಿ ಆನ್ ನಿಮಗೆ
ಗೌರ್ಮೆಂಟ್ ಜಾಬ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅಂತ ವಾಟ್ ಐ ಬಿಲೀವ್. ಸೊ ನೀವು ವರ್ಕ್ ಮಾಡ್ತೀರಾ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಅದಾದ್ಮೇಲೆ ಗೆಟ್ ಸ್ಯಾಲ್ರಿ ಮಂತ್ಲಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ ಅಂದ್ರೆ ಸೊ ನೆಕ್ಸ್ಟ್ ರಿಟೈರ್ಮೆಂಟ್ ಪ್ಲಾನ್ ಅಲ್ಲೇ ಮಾಡ್ಕೊಬಿಡ್ತೀರಾ. ಅಮೌಂಟ್ ಅಲ್ಲಿಂದ ಬರ್ತಾ ಇರುತ್ತೆ, ರಿಟೈರ್ಮೆಂಟ್ ಅಮೌಂಟ್ ಬರಲಿಲ್ಲ ಅಂದ್ರೂ ಸೊ ನೀವೇನ್ ಸೇವಿಂಗ್ ಮಾಡಿರ್ತೀರ ಅದೇ ನಿಮ್ಮನ್ನ ನೆಕ್ಸ್ಟ್ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಕಾಪಾಡುತ್ತೆ ಅಂತ ಒಂದು ಬಿಲೀಫ್ ಅಷ್ಟೇ. ಸೊ ಈ ತರ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ನನ್ನ ಪ್ರಕಾರ ಎರಡು ಆಲ್ಮೋಸ್ಟ್ ಒಂದೇ ಫನಲ್ ಬರುತ್ತೆ ಇಫ್ ಇನ್ ಗೆಟ್ ಇನ್ ಟು ಪ್ರೈವೇಟ್, ಬಟ್ ಇಟ್ಸ್ ಅಪ್ ಟು ಯು ಹೌ ಯು ವಾಂಟ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂತಾರಲ್ಲ, ಸೊ ಆ ತರ ಒಂದು. ನೆಕ್ಸ್ಟ್ ಇಷ್ಟೆಲ್ಲ ನೋಡಾದ್ಮೇಲೆ ನಿಮಗೆ ಅನ್ಸ್ಬೋದು ನಾನು ಯಾವ್ದು ಚೂಸ್ ಮಾಡೋಣಪ್ಪ ಅಂತ ಹೇಳಿದ್ರೆ, ಸೊ ನಾನೊಂದು ಜಸ್ಟ್ ಒಂದು ಚೆಕ್ ಪಾಯಿಂಟ್ಸ್ ನ ಕೊಡ್ತೀನಿ. ಸೊ ಇದನ್ನೇ ಬೇರ್ ಮಿನಿಮಮ್ ಆಗಿ ಫಾಲೋ ಮಾಡಕ್ ಹೋಗ್ಬಿಡಿ. ಆಸ್ ಅ ಒಂದು ಸ್ಕೆಚ್ ಆಗಿ ನೋಡಿ. ಸೊ ನಿಮಗೆ ಏನ್ ಅನ್ಸುತ್ತೆ, ಯಾವ ತರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ನೆಕ್ಸ್ಟ್ ಯಾವ್ದನ್ನ ಚೂಸ್ ಮಾಡ್ಕೋಬೇಕು ಅಂತಕ್ಕಂಥ ಅಂಶಗಳು. ಸೊ ಒಂದು ಪೆನ್ನು ಪೇಪರ್ ಇಟ್ಕೊಳ್ಳಿ. ಸೊ ನಿಮಗೆ ಏನ್ ಮಾಡಕ್ ಇಷ್ಟ ಇದೆ, ಪ್ಯಾಷನ್ ಏನು ಅಂತ ಫಸ್ಟ್ ಯೋಚನೆ ಮಾಡಿ. ನೆಕ್ಸ್ಟು ನಾನು ಯಾವ್ದ್ರಲ್ಲಿ ಇದ್ರೆ ಚೆನ್ನಾಗಿರ್ತೀನಿ ಅಂತ ಅನ್ಸುತ್ತೆ. ಸೊ ನಿಮಗೆ ಫೀಲ್ಡ್ ಅಲ್ಲಿ ಹೋಗೋದು ಇಷ್ಟನಾ, ಅಥವಾ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಲಾಟ್ ಆಫ್ ಪೀಪಲ್ ನ ಮಾತಾಡ್ಸ್ಕೊಂಡು ವರ್ಕ್ ಮಾಡ್ಕೊಂಡು ಹಸಲ್ ಕಲ್ಚರ್ ನ ಫಾಲೋ ಮಾಡ್ಕೊಂಡು ಅದಾದ್ಮೇಲೆ ನಾನು ಅಪ್ಸ್ಕಿಲ್ ಆಗ್ತಾ ಹೋಗ್ತಾ ಇರ್ತೀನಿ, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ನಿಮ್ ಪ್ಯಾಷನ್ ಏನಿದೆ ಅಂತ ಯೋಚನೆ ಮಾಡಿ. ನಿಮ್ಗೆ ಯಾವ ತರ ರಿಸ್ಕ್ ಫ್ಯಾಕ್ಟರ್ ನೀವು ಮ್ಯಾನೇಜ್ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನ ಯೋಚನೆ ಮಾಡಿ. ಅದಾದ್ಮೇಲೆ ಫ್ಯಾಮಿಲಿ ಬ್ಯಾಕಪ್ ಏನಿದೆ ಅಂತಾನು ಯೋಚನೆ ಮಾಡ್ಬೇಕಾಗುತ್ತೆ. ಬಿಕಾಸ್ ನೀವು ಇಂಜಿನಿಯರಿಂಗ್ ಮಾಡ್ಬಿಟ್ಟು ನನಗೆ ವರ್ಕ್ ಮಾಡಕ್ ಆಗಲ್ಲಪ್ಪ ಸಾಕು, ನಾನು ಊರ್ ಕಡೆ ಹೋಗಿ ಏನಾದ್ರು ಮಾಡ್ತೀನಿ ಅಥವಾ ಫ್ಯಾಮಿಲಿ ಬಿಸ್ನೆಸ್ ಏನಾದ್ರು ಇದೆ ಆ ತರ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಆ ತರದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನಾನು ಎಷ್ಟು ಸ್ಟ್ರೆಸ್ ನ ಮ್ಯಾನೇಜ್ ಮಾಡಕ್ ಆಗುತ್ತೆ ಅನ್ನೋದನ್ನ ಸಹ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸಿನ್ಸ್ ನೀವು ಅರೌಂಡ್ 18+ ಇರೋದ್ರಿಂದ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಸೆಸ್ ಅ ಸಿಚುವೇಶನ್. ಯಾವ ತರ ಇರ್ಬೋದಪ್ಪ ನಾನು ಮುಂದಕ್ಕೆ 4 ವರ್ಷ ಆದ್ಮೇಲೆ ಅಂತಕ್ಕಂಥ ವಿಚಾರಗಳನ್ನು ನಿಮ್ಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಶುಡ್ ಬಿ ವೆರಿ ಆಕ್ಟಿವ್ ಇನ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಆರ್ ಡೂಯಿಂಗ್. ಆಮೇಲೆ ನಾನು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ, ನನಗೆ ಇದೇನು ಬೇಡ ಅಂದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಗೌರ್ಮೆಂಟ್ ಎಕ್ಸಾಮ್ ಅಂತ, ಅದ್ರ ಪ್ರಕಾರ ನಾನು ಯಾವ ತರ ಇರ್ಬೋದು ಅಂತ ಹೇಳ್ತೀನಿ. ಬಿಕಾಸ್ ಗೌರ್ಮೆಂಟ್ ಎಕ್ಸಾಮ್ ಏನಂತ ವಾಟರ್ ಪ್ರೂಫ್ ಫಾರೆಸ್ಟ್ರಿಯಲ್ಲಿ ನಾನು ಹೇಳಿದೀನಿ, ಬಟ್ ಡೆಲಿಬ್ರೇಟ್ಲಿನೂ ಇನ್ನು ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ. ಬಟ್ ದಿಸ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಅಂದ್ರೆ ಇದನ್ನೇ ಹೇಳಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ ಹೇಳಕ್ಕಾದ್ರೆ. ಸೊ ಅಲ್ಲೂ ನೀವು ಯಾವ್ದು ಬೇಕು ಏನು ಅಂತ ನೀವು ಚೂಸ್ ಮಾಡ್ಕೊಳಕ್ಕೂ ಅಲ್ಲೂ ತುಂಬಾ ಕಷ್ಟ ಆಗುತ್ತೆ. ಅದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸ್ಬಿಟ್ರೆ ನಾನು ಹೇಳ್ತೀನಿ ಯಾವ ತರ ಇರುತ್ತೆ ಅಂತ. ಅದಾದ್ಮೇಲೆ ನಿಮ್ ಡ್ರೀಮ್ಸ್ ಯಾವ ತರ ಇದೆ. ಸೊ ನಾನು ಫೆರಾರಿ ತಗೊಂಡು ಓಡಾಡ್ಬೇಕು, ರೋಲ್ಸ್ ರೈ, BMW, ಬೆನ್ಸ್ ಆ ತರ ಓಡಾಡ್ಬೇಕು ಅಂತ ಇಷ್ಟ ಇದೆಯಾ, ಈ ಅದ್ರ ಪ್ರಕಾರ ನೀವು ವರ್ಕ್ ಮಾಡಕ್ ರೆಡಿ ಇರ್ಬೇಕಷ್ಟೇ, ಇನ್ನೇನಿಲ್ಲ. ಸೊ ಇಟ್ಸ್ ವೆರಿ ಗುಡ್ ಟು ಸಿ ಅಂಡ್ ಪುಟ್ ಇನ್ ಸ್ಟೇಟಸ್ ಅಂಡ್ ಸ್ಟಫ್, ಬಟ್ ರಿಯಾಲಿಟಿ ಬಂದಾಗ ನಾನು ಯಾವ ತರ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಿಮಗೆ ಅಷ್ಟು ಗೊತ್ತಿರಬೇಕು. ಅಂಡ್ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಸೊ ನೀವು ಆಪರ್ಚುನಿಟೀಸ್ ಯಾವ್ದಿದೆ ಅಂತ ನಾನು ಹೇಳಿದ್ದೀನಿ. ಸೊ ಇಷ್ಟು ಹೇಳ್ಕೊ ಬಂದ್ರೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನಾವು ಯಾವ ತರ ನನಗೆ ಏನ್ ಕ್ಲಾರಿಟಿ ಸಿಗುತ್ತೆ ಅದ್ರ ಮೇಲೆ ನೀವು ಯಾವ ಜಾಬ್ ಬೇಕು ಅದನ್ನ ನೀವು ತಗೊಳಕ್ಕೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇನೆ. ಅದಾದ್ಮೇಲೆ ಪೇರೆಂಟ್ಸ್ ಹತ್ರನು ಮಾತಾಡಿ. ಸೊ ಇಲ್ಲಿ ನೀವು ಕಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಅಲ್ಲೂ ಸಹ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಸಪೋರ್ಟ್ ಮಾಡಕ್ ಇಷ್ಟಪಡ್ತೀನಿ. ಅಂದ್ರೆ ನಿಮ್ಗೆ ಏನ್ ಕ್ಲಾರಿಟಿ ಬೇಕು ಅದ್ರ ಬಗ್ಗೆ ಕೊಡಕ್ಕೆ ನಾನು ಐ ಟ್ರೈ ಆಸ್ ಮಚ್ ಆಸ್ ಐ ಕ್ಯಾನ್. ಅದಾದ್ಮೇಲೆ ಫ್ಯಾಮಿಲಿ ಕಷ್ಟ ಇದೆ, ನಾನು PUC ಸಾಕು, ನಾನು ಓದಕ್ಕಾಗಲ್ಲ, ಮುಂದೆ ಯಾವ್ದಾದ್ರು ಒಂದು BSc ಮಾಡ್ಕೊಂಡು ಯಾವ್ದಾದ್ರು ಜಾಬ್ ಮಾಡ್ಕೊಂಡು ಹೋಗ್ತೀನಿ ಸಹ ನಿಮಗೆ ಯಾವ ಆಪರ್ಚುನಿಟೀಸ್ ಇದೆ ಅಂತ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಬೇಕಂದ್ರೆ ದಯವಿಟ್ಟು ತಿಳಿಸಿ. ಸೊ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಸೊ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಮುಂಚೆ, ನಾನು ಫಾರೆಸ್ಟ್ ಹೋಗೋಕ್ಕಿಂತ ಮುಂಚೆ. ಅಂಡ್ ಸಿನ್ಸ್ ಐ ಸೀನ್ ಅ ಲಾಟ್ ಆಫ್ ಪೀಪಲ್ ಅಂಡ್ ಹೌ ಥಿಂಗ್ಸ್ ಆರ್ ವರ್ಕಿಂಗ್ ನೌ, ಅಂಡ್ ದಿಸ್ ವಾಟ್ ಐ ಮೀನ್ ಟು ಸಪೋರ್ಟ್ ಅ ಲಾಟ್ ಆಫ್ ಪೀಪಲ್. ಅಂದ್ರೆ ನನ್ನ ಕೈ ಏನಾಗುತ್ತೆ ನಾನು ಮಾಡ್ಬೇಕು ಅಂತ ಏನೋ ಒಂದಿದೆ. ಸೊ ಅದಕ್ಕೇನೆ ಅಷ್ಟೇ ಇಷ್ಟೆಲ್ಲ ಹೇಳ್ತಾ ಇದೀನಿ. ಸೊ ಪ್ಲೀಸ್ ಡೋಂಟ್ ಟೇಕ್ ಇಟ್ ಟೂ ಮಚ್ ಡೀಪ್ ಇನ್ಸೈಡ್. ಅಂಡ್ ನೆಕ್ಸ್ಟ್ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ತನಕ ನೋಡಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್. ಬಟ್ ದಟ್ ಮೀನ್ಸ್ ಅ ಲಾಟ್ ಟು ಮೀ, ದಟ್ಸ್ ವಾಟ್ ದ ಸಪೋರ್ಟ್ ದಟ್ ಮೀನ್ಸ್ ಟು ಮೀ ಅಂತ ಹೇಳ್ತಾ. ಅಂಡ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಪೇರೆಂಟ್ಸ್ ಹತ್ರ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇರ್ಬೋದು, ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ಕ್ಲಾರಿಟಿ. ಇವಾಗಿನ ಕರೆಂಟ್ ಮಾರ್ಕೆಟ್ ಯಾವ ತರ ಇದೆ, ಯಾವ ತರ ಆಪರ್ಚುನಿಟೀಸ್ ಇದೆ ಅಂತಕ್ಕಂಥ ಒಂದು ಐಡಿಯಾಸ್ ಸಿಗ್ತಾ ಹೋಗುತ್ತೆ ಅವರಿಗೂ. ಅದಾದ್ಮೇಲೆ ನಿಮ್ ಫ್ರೆಂಡ್ಸ್ ಹತ್ರನು ಸಹ ಶೇರ್ ಮಾಡಿ. ಅದಾದ್ಮೇಲೆ ಯಾವ ಕೋರ್ಸ್ ತಗೋಬೇಕಂತ ಇದ್ದೀರಾ ಅಂತಾನು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಏನಾದ್ರು ಬೇಕಿದ್ರೆ ದಯವಿಟ್ಟು ತಿಳಿಸಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಯಾವ ವಿಡಿಯೋಸ್ ಬರುತ್ತಪ್ಪ ಅಂದ್ರೆ, ಇಂಡಿವಿಜುವಲ್ ಕೋರ್ಸಸ್ ನಾನು ಹೇಳಿದ್ದೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಆ ತರ ಬರ್ತಾ ಹೋಗುತ್ತೆ. ಇಂಜಿನಿಯರಿಂಗ್ ಅಷ್ಟೇ, ಪರ್ಟಿಕ್ಯುಲರ್ಲಿ AML, ಡೇಟಾ ಸೈನ್ಸ್ ಅದ್ರ ಮೇಲೂ ಸಹ ವಿಡಿಯೋಸ್ ನ ತರ್ತಾ ಹೋಗ್ತೀನಿ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಹೆಂಗ್ ಮಾಡೋದು, ಅದಾದ್ಮೇಲೆ ಯಾವ ತರ ಕಾಲೇಜಸ್ ನ ಚೂಸ್ ಮಾಡ್ಕೊಳ್ಳೋದು, ಇಫ್ ಯು ಆರ್ ಗೋಯಿಂಗ್ ಟು ಫಾರೆಸ್ಟ್ ಯಾವ್ದು, ಟಾಪ್ ಫಾರೆಸ್ಟ್ರಿ ಕಾಲೇಜ್ ಯಾವುದು, ಅಥವಾ ಇಂಜಿನಿಯರಿಂಗ್ ಮಾಡ್ತೀರಾ ಅಂದ್ರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದು, ಯಾವ ತರ ಚೂಸ್ ಮಾಡಬೇಕು, ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕು. ಅದಾದ್ಮೇಲೆ ಆಪ್ಷನ್ ಎಂಟ್ರಿಲೂ ಸಹ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು, ಎಕ್ಸ್ಟೆಂಡೆಡ್ ರೌಂಡ್ ಆ ತರ ಎಲ್ಲ ಇರುತ್ತೆ. ಹಂಗಂದ್ರೆ ಏನು,
ಅದಾದ್ಮೇಲೆ ಮಾಕ್ ರೌಂಡ್ ಅಂತ ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಬಿಡ್ತಾರೆ. ಹಂಗಂದ್ರೆ ಏನು, ನಾವು ಯಾವ ತರ ನಮ್ಮ ಕೆಟಗರೀಸ್ ನಮ್ಮ ರಿಸರ್ವೇಶನ್ ಎಲ್ಲ ಯಾವ ತರ ಯೂಸ್ ಮಾಡಬೇಕು, ಸೊ ಅದ್ರ ಮೇಲೂ ಸಹ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂಡ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯುವರ್ಸ್ ಟ್ರೂಲಿ ಪ್ರಜ್ವಲ್ ಎಸ್ ಎಂ ಸೈನಿಂಗ್ ಆಫ್. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಏನಿದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.